ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಕರ್ಜಿಕಾಯಿ ಆಯಿತು, ಚಕ್ಲಿ ಆಯಿತು, ಇವಾಗ ರವೆ ಉಂಡೆ ಅಂದರೆ ಎಲ್ಲ ಇಷ್ಟಪಡೋವಂಥ ತಿಂಡಿ. ಸೊ ರವೆ ಉಂಡೆ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಒಂದು ಸಹಾಯ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರವೆ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅಂದರೆ 2 ಗ್ಲಾಸಷ್ಟು ಮೀಡಿಯಮ್ ರವೆ ಬೇಕಾಗುತ್ತೆ, 1 ಗ್ಲಾಸಷ್ಟು ಹಾಲು ಬೇಕಾಗುತ್ತೆ, 1 ಗ್ಲಾಸಷ್ಟು ಸಕ್ಕರೆ ಬೇಕಾಗುತ್ತೆ, ಮತ್ತು ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಇದು ನಿಮ್ಮ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಹಾಕೊಬೋದು. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಹುರ್ಕೊಬೇಕು. ನಾವು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀವಿ. ನೀವು ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕೊಬೋದು. ಇದನ್ನು ಚೆನ್ನಾಗಿ ಒಂದು ನಿಮಿಷ ಅಷ್ಟು ನಿಧಾನಕ್ಕೆ ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಇದನ್ನು ತುಂಬ ಕಪ್ಪಾಗಿ ಮಾಡಬೇಡಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನೀವು ಇದಕ್ಕೆ 2 ಗ್ಲಾಸಷ್ಟು ಮೀಡಿಯಮ್ ರವೆನ ಇದಕ್ಕೆ ಹಾಕ್ಕೊಬೇಕು. ಇವೆಲ್ಲ ಪ್ರೋಸೆಸ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಬಿಟ್ಟರೆ ರವೆ ಕಪ್ಪಾಗ್ಬಿಡುತ್ತೆ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ನೀವು ಈ ಥರ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ನಿಮಗೆ ರವೆ ಕೆಳಗಡೆ ನಿಮಗೆ ಕಪ್ಪಾಗ್ಬಿಡುತ್ತೆ. ಮೇನ್ ಏನಂದರೆ ಇದರಲ್ಲಿ ರವೆ ಉಂಡೆ ಚೆನ್ನಾಗಿ ಬರಬೇಕಂದ್ರೆ ನೀವು ರವೆನ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ಥರ ನೀವು ಹುರ್ಕೊತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ಶಿವರಾತ್ರಿಗೆ ಎಲ್ಲರೂ ಮನೇಲಿ ಮಾಡೋಂಥ ತಿಂಡಿ ಇದು. ಮತ್ತು ಎಲ್ಲ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡೋವಂಥ ಇದು ರವೆ ಉಂಡೆ. ತುಂಬ ಈಸಿ ಇರುತ್ತೆ, ಮತ್ತು ಇದೇನೆಂದರೆ ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀವಿ. ಇದನ್ನು ಒಂದು 10 to 15 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ. ರವೆ ಅಂದರೆ ನೀವು ಸಕ್ಕರೆನ ಏನು ತುಂಬ ನೀವು ಫ್ರೈ ಮಾಡೋಂಥ ಏನೋ ಅವಶ್ಯಕತೆ ಇಲ್ಲ. ಮೇನ್ ಏನಂದರೆ ರವೆನ ನೀವು ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಇವಾಗ ರವೆ ಸಕ್ಕರೆನೆಲ್ಲ ಹುರ್ಕೊಂಡ್ಮೇಲೆ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಬೇಕು. ಇದನ್ನು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ಳಿ. ಇದು ಫ್ಲೇವರ್ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಸುಮ್ಮನೆ ಹಾಗೆ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನೀವು ಸ್ವಲ್ಪ ನಿಮಗೆ ಅದು ರವೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ 1 ಗ್ಲಾಸಷ್ಟು ಉಗುರು ಬೆಚ್ಚಿನ ಹಾಲನ್ನ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಬೇಕು. ಈ ಥರ ಒಂದು ಸ್ವಲ್ಪ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮಗೆ ಕೈಯಲ್ಲಿ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ರವೆ ಉಂಡೆ ಏನು ಸೈಜ್ ಬೇಕು ಆ ಸೈಜ್ನ ನೀವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ರಿ. ಹಾಲು ಮಾತ್ರ ತುಂಬ ಬಿಸಿ ತೊಗೊಬೇಡಿ, ಮತ್ತು ಹಸಿ ಹಾಲನ್ನ ತೊಗೊಳಕ್ಕೆ ಹೋಗ್ಬೇಡಿ. ಇದು ಕಾಯಿಸಿರೋಂಥ ಹಾಲನ್ನೇ ತೊಗೊಬೇಕು. ಮತ್ತು ಉಗುರು ಬೆಚ್ಚಿರೋಂಥ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಬಾರ್ದು. ಇದನ್ನು ಹಾಲಲ್ಲೇ ನೀವು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಬೇಕು. ಈ ಥರ ಉಂಡೆ ಕಟ್ಕೊಳ್ಳಿ. ಒಂದೇ ಸಲ ನೀವು ಫುಲ್ ಹಾಲು ಹಾಕಿ ಹೋಗ್ಬೇಡಿ. ನಿಮಗೆ ಯಾವ ಥರ ಬೇಕು, ಇಲ್ಲ ತೆಳ್ಳಕ್ಕೆ ಹಾಕ್ಬಿಡುತ್ತೆ, ಇಲ್ಲ ತುಂಬ ಗಟ್ಟಿಗೂ ಮೀಡಿಯಮ್ಮಾಗೆ ನೀವು ಉಂಡೆ ಕಟ್ಕೊಬೇಕು. ಹಾಲು ಜಾಸ್ತಿ ಹಾಕ್ಬಿಟ್ರೆ ತುಂಬ ತೆಳ್ಳಗಾಗಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಒಂದೊಂದಾಗ ನಿಧಾನಕ್ಕೆ ನೀವು ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ನೀವು ಉಂಡೆಯನ್ನು ಕಟ್ಕೊಬೇಕು. ರವೆ ಉಂಡೆನ ಎಲ್ಲ ಇಷ್ಟಪಡ್ತಾರೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ನೀವು ಉಂಡೆ ಕಟ್ಕೊಳ್ಳಿ. ನೀವು 2 ಗ್ಲಾಸು ಈ ರವೆ ಹಾಕ್ಕೊಂಡು ಮಾಡಿದ್ರೆ ಒಂದು 20-25 ರವೆ ಉಂಡೆ ಆಗುತ್ತೆ. 20-25 ರವೆ ಉಂಡೆ ಆಗುತ್ತೆ. ತುಂಬ ಸಿಂಪಲ್ಲು ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಹೇಗೆ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಮಾಡಿಲ್ಲ ಅಂದರೆ ಈ ಸಲ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಮೇಲೆ ನೀವು ಏನಾದರೂ ಡ್ರೈ ಫ್ರೂಟ್ಸ್ನ ನೀವು ಅಲಂಕಾರಕ್ಕೆ ನೀವು ಇಡ್ಬೋದು. ಗೋಡಂಬಿ ಆಗಲಿ, ದ್ರಾಕ್ಷಿ ಆಗಲಿ, ಅದ್ರ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ರವೆ ಉಂಡೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.